ಹೇ ಗಾಯ್ಸ್, ವೆಲ್ಕಮ್. ಇಲ್ಲಿ ಕಾಣ್ತಾ ಇರುವ ಈ ಆಲದ ಮರವು ಪಾಕಿಸ್ತಾನದಲ್ಲಿ ಇದ್ದು ಇದನ್ನ ದೊಡ್ಡ ದೊಡ್ಡ ಕಬ್ಬಿಣದ ಚೈನ್ಗಳಿಂದ ಕಟ್ಟಿ ಹಾಕಿದ್ದಾರೆ. ಆದ್ರೆ ಇವರು ಇದನ್ನು ಈ ರೀತಿಯಾಗಿ ಕಟ್ಟಿ ಹಾಕಿರುವುದರ ಹಿಂದಿನ ನಿಜವಾದ ಕಾರಣ ಏನು ಅಂತ ನಿಮಗೆ ಗೊತ್ತಾ? 1898ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದೇ ಆಗಿದ್ದಾಗ ಆಗ ನಮ್ಮನ್ನು ಆಳುತ್ತಿದ್ದ ಬ್ರಿಟಿಷರು ಪಾಕಿಸ್ತಾನದಲ್ಲಿ ಒಬ್ಬ ಚೀಫ್ ಆಫೀಸರ್ ಆದ ಜೇಮ್ಸ್ ಎನ್ನುವವನನ್ನ ನೇಮಿಸಿದ್ರು. ನಂತರ ಇವನು ಈ ಮರವು ತನ್ನನ್ನು ಹಿಂಬಾಲಿಸ್ತಾ ಇದೆ ಎಂದು ಈ ಮರವನ್ನು ಅರೆಸ್ಟ್ ಮಾಡಿಸಿದ. ಆದರೆ ಇಲ್ಲಿ ನಿಜವಾದ ವಿಷಯ ಏನಂದ್ರೆ ಈ ಮರ ಇವನನ್ನ ಹಿಂಬಾಲಿಸ್ತಾ ಇರಲಿಲ್ಲ. ಬದಲಿಗೆ ಇವನು ಕುಡಿದ ಮತ್ತಿನಲ್ಲಿ ಅದು ಇವನನ್ನ ಹಿಂಬಾಲಿಸ್ತಾ ಇದೆ ಅನ್ನೋ ಹಾಗೆ ಇವನಿಗೆ ಕಾಣಿಸ್ತಾ ಇತ್ತು. ನಾವೆಲ್ಲ ಜಗತ್ತಿನ ಉದ್ದವಾದ ಮನುಷ್ಯ, ಉದ್ದವಾದ ನಾಲಿಗೆ, ಉದ್ದವಾದ ಕೂದಲು ಹೀಗೆ ವಿಚಿತ್ರವಾದ ರೆಕಾರ್ಡ್ಗಳನ್ನು ಕೇಳಿರ್ತೀವಿ. ಆದರೆ ನೀವೆಂದಾದರೂ ಜಗತ್ತಿನ ಅತ್ಯಂತ ಉದ್ದವಾದ ಮೂಗಿನ ಬಗ್ಗೆ ಕೇಳಿದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವ ಈ ವ್ಯಕ್ತಿಯ ಹೆಸರು ಥಾಮಸ್ ವಾಡೌಸ್. ಇವನು 1730ರಲ್ಲಿ ಇಂಗ್ಲೆಂಡ್ನಲ್ಲಿ ಹುಟ್ಟುತ್ತಾನೆ. ಇವನು ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಮೂಗನ್ನು ಹೊಂದಿದ್ದು ಇವನ ಮೂಗಿನ ಉದ್ದ ಸುಮಾರು 7.5 ಇಂಚು ಅಂದರೆ 19 ಸೆಂಟಿಮೀಟರ್ನಷ್ಟು ಉದ್ದ ಇದೆ. ಇದರಿಂದ ಇವನಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಹ ಸಿಕ್ಕಿದೆ. ಇದರಿಂದ ಇವನು ಜಗತ್ತಿನ ಅತ್ಯಂತ ಉದ್ದನೆಯ ಮೂಗನ್ನು ಹೊಂದಿದ ಮನುಷ್ಯ ಎಂದು ಬಿರುದನ್ನು ಪಡೆದುಕೊಂಡಿದ್ದಾನೆ. ನಿಮ್ಮಲ್ಲಿ ತುಂಬ ಜನ ದಿನವೂ ನೂರಾರು ಪುಷಪ್ಸ್ಗಳನ್ನು ಮಾಡ್ತಾ ಇರ್ತೀರಿ. ಆದರೆ ನಿಮಗೆ ಗೊತ್ತಾ, ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಪುಷಪ್ಸ್ಗಳನ್ನು ಜಪಾನ್ಗೆ ಸೇರಿದ ಮಿನೋರು ಯಶೋಹಿದಾ ಎನ್ನುವವರು ಒಂದೇ ಸಾರಿ ನಾನ್ ಸ್ಟಾಪ್ ಆಗಿ 1507 ಪುಷಪ್ಸನ್ನು ಮಾಡೋದ್ರ ಮೂಲಕ ವರ್ಲ್ಡ್ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಂದು ವೇಳೆ ನೀವು ಪುಷಪ್ಸ್ ಮಾಡ್ತಾ ಇದ್ರೆ ನೀವು ಒಂದೇ ಬಾರಿ ನಾನ್ ಸ್ಟಾಪ್ ಆಗಿ ಎಷ್ಟು ಪುಷಪ್ಸ್ಗಳನ್ನು ಮಾಡ್ತೀರಿ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಸಾಮಾನ್ಯವಾಗಿ ನೀವು ನಿಮ್ಮ ಚರ್ಮವನ್ನು ಎಳೆದುಕೊಂಡ್ರೆ ನೋವಾಗುತ್ತೆ. ಆದರೆ ನಿಮ್ಗೆ ಗೊತ್ತಾ, ನಿಮ್ಮ ಮೊಣಕೈನ ಕೆಳಗಡೆ ಇರೋ ಚರ್ಮವನ್ನು ಜಗ್ಗಿದ್ರೆ, ಎಳೆದುಕೊಂಡ್ರೆ ಅಥವಾ ಚಿವುಟಿದ್ರೂ ಕೂಡ ನಿಮಗೆ ಏನೂ ಆಗೋದಿಲ್ಲ. ನಿಮಗೆ ಅನುಮಾನ ಇದ್ದರೆ ಈಗಲೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ.